ಹಲೋ ನಮಸ್ಕಾರ. ಚೈತ್ರ ಕಲ್ಲಲ್ ಅವರು ವಿಡಿಯೋಕ್ಕೆ ಸ್ವಾಗತ. ವ್ಲಾಗ್ ಬ್ಲಾಗ್ ನಿಲ್ಬಿ ಅದಮ್ಮ ನಂದು ಅಷ್ಟೆಲ್ಲ ಇದು ಇಲ್ಲ ಬೇಟ ಮಮ್ಮಿದ ನನ್ನ ಮಗಳದ ಇಬ್ರದ್ದು ಅದ, ತಾಯಿ ಮಗಳದು ತಿರುಪಿ ಮಗಳದ ಇದು ಅದಲ್ಲ. ಇದು ಸಂಜೆ ನೋಡ್ರಿ ಅಡಿಗೆ ನಮ್ಮ ಮನೆಗೆ ಏನೇನು ಊಟ ಅಂತಂದ್ರೆ ಕಾಳು ಪಲ್ಯ ರೀ. ಏನು ಕಾಳು ಅಂದ್ರೆ ಹೆಸರು ಕಾಳು. ಹೆಸರು ಕಾಳಿಂದು ಪಲ್ಯ ಮಾಡ್ಲತ್ತೀನಿ ನೋಡ್ರಿ. ಈಗ ರಾತ್ರಿ ಊಟಕ್ಕೆ ಇದು ಡಿನ್ನರ್ ಇದು ವ್ಲಾಗೇ ಮಾಡ್ಲತ್ತೀನಿ ನಾ ಇವತ್ತು. ಸೊ ಈಗ ರಾತ್ರಿ ಊಟ ಸಲುವಾಗಿ ನಮ್ಮ ಮಮ್ಮಿ ಏನು ಮಾಡ್ಲತ್ತಾರಂತ ಬನ್ರಿ ಕೇಳಮ್ಮ. ಹೇಳಮ್ಮ ಅದು ಏನಂತಾರ ಹೆಸರು ಕಾಳು. ಹೆಸರಪ್ಪ ಹೆಸರು ಕಾಳಿಂದು ಪಲ್ಯ ಮಾಡ್ಲತ್ತೀವಪ್ಪ. ಕಾಳು ಪಲ್ಯ. ಈಗ ರೊಟ್ಟಿ ಅವ ಮತ್ತು ಅನ್ನ ಅದ, ಸಾರು ಅದ, ಎಲ್ಲ ಅದ ಬೇಟ. ಜರ ಇದು ಕಾಳು ಪಲ್ಯ, ಮೆಂತಿ ಪಲ್ಯ. ಅಚ್ಚಾ, ಎರಡು ಪಲ್ಯ. ಅದು ಒಂದು ಪಲ್ಯ, ಅದು ಮೆಂತಿ ಪಲ್ಯ ಅಷ್ಟೇ ತಾಳಿಸ್ತೀನಪ್ಪ, ಮೆಣಸಿನ್ಕಾಯಿ ಹಾಕಿ. ಇದು ಒಂದು ಪಲ್ಯ, ಎರಡು ಕಲ್ ತೆಗಿಸಿನೆಲ್ಲ ಇದು ಮಾಡ್ತೀನಿ ಬಿಟ್ಟ. ಕುಕ್ಕರ್ ಹಚ್ಚಂದ್ ಬರ್ತದೆ. ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾತಾಡ್ತೀನಿ ಬಿಟ್ಟ ನಮ್ಮ ಫ್ರೆಂಡ್ಸ್ ಕೂಡ. ಕಾಳು ಪಲ್ಯ ಮಾಡ್ತೀನಿ ಬಿಟ್ಟ. ಈಗ ಕಾಳು ಕುದಿಸ್ಲಕ್ಕೆ ಹಾಕ್ಲಿಪ್ಪ. ಇವಾಗ ಇಲ್ಲಿ ನೋಡ್ರಿ, ಇದು ಪಲ್ಯ ಮಾಡೋ ಸಲಕಂತ ನಮ್ಮ ಮಮ್ಮಿ ಇದು ಬೌಣಿದಾಗ ಕುಕ್ಕರ್ದಾಗ ಒಂದು ಸಿಟಿ ಹೊಡಿಸ್ಬೇಕು. ಫಸ್ಟ್ ಕುದಿಸ್ಬೇಕಲ್ಲ ಅದು ಬ್ಯಾಳಿ. ಒಂದು ಸಿಟಿ ಹೊಡಿಸ್ಕೋಬೇಕು. ಈಗ ಕುದಿಸ್ಲಕ್ಕಂದ್ರೆ ಭಾಳ ಲೇಟ್ ಆಗ್ತದೆ. ಅದಕ್ಕಿಲ್ಲ ಒಂದು ಸಿಟಿ ಹೊಡಿಸ್ಬೋದು. ಇದು ಒಂದು ಸೀಟಿ ಕೂಗಿಸ್ಕೊತಾರಂತ ಮಮ್ಮಿ. ಸೊ ಇಲ್ಲಿ ಪಲ್ಯ ಸಲಾಗಿ ಏನೇನು ಬೇಕು ಎಲ್ಲ ಕಟ್ ಮಾಡತ್ತಾರ ಮಮ್ಮಿ. ಉಳ್ಳಾಗಡ್ಡಿ, ಟಮಾಟ. ಸೊ ಒಂದು ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಾರ. ಸೊ ಅದು ಪಲ್ಯಾಗ, ಕಾಳು ಪಲ್ಯಾಗ ಉಳ್ಳಾಗಡ್ಡಿ ಹೆಚ್ಚಿಗಿದ್ರೆ ಟೇಸ್ಟ್. ಸೊ ಎಷ್ಟು ಉಳ್ಳಾಗಡ್ಡಿ ಇರ್ತೋ ಅಷ್ಟು ಚಲೋ ನೋಡ್ರಿ ಇಂಥ ಪಲ್ಯಾಗ. ಸೊ 3 ಸೀಟಿ ಆದ್ಮೇಲೆ ಬಂದ್ ಮಾಡ್ಯಾರ ಮಮ್ಮಿ ಕುಕ್ಕರ. ಇವಾಗ ಇಲ್ಲಿ ಬಗಾರ ಹೊಡಿತಾರ. ಸೊ ಅವಾಗೆ ಇದು ಎಣ್ಣಿದಾಗ ಸಾಬುದಾನಿ ಮಾಡಿದ್ದೆ, ಸಾಬುದಾನಿ ವಡ ಮಾಡಿದ್ದೆ ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಫೋರ್. ಸೊ ಅದಿರ್ದಾಗೆ ನಮ್ಮ ಮಮ್ಮಿ ಬಗಾರ ಹಾಕ್ಲತ್ತಾರ ಪಲ್ಯ. ಶಾರ್ಟ್ಸ್ ರೆಸಿಪೀಸ್ ಎಲ್ಲ ಏನೇನು ಹಾಕಿನ ಸ್ನ್ಯಾಕ್ಸ್ ಆಗಲಿ ಇದು ಆಗಲಿ ನೋಡಿ ವಿಡಿಯೋಸ್ ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ಸ್ ಬಿ ಮಾಡ್ರಿ ಹೆಂಗಾಗ್ಯದಂತ. ನೆಕ್ಸ್ಟ್ ಯಾವ್ದು ರೆಸಿಪಿ ಟ್ರೈ ಮಾಡ್ಬೇಕಂತ ಅದು ಬಿ ಅದು ಬಿ ಕಮೆಂಟ್ ಮಾಡ್ತೀವಿ ನಾವು. ಸೊ ಇವಾಗ ಇಲ್ಲಿ ಮಿಕ್ಸಿ ಮೆಣಸಿನ್ಕಾಯಿ ನಮ್ಮ ಮಮ್ಮಿ ಸೋಸ್ಕೊಂಡಿದ್ರಲ್ಲ, ಅದು ಮೆಣಸಿನ್ಕಾಯಿ ಸಣ್ಣ ಮಿಕ್ಸಿ ಜಾರ್ದೆ ಹಾಕಿ ಸೊ ಇದೆಲ್ಲ ಮಿಕ್ಸಿ ಮಾಡ್ಕೋತಾರೆ. ಈಗ ಎಣ್ಣೆ ಕಾಯ್ದೋದು ನೋಡ್ರಿ. ಎಣ್ಣೆ ಕಾಯ್ದಾದ್ಮೇಲೆ ಇದು ಚಟ್ನಿ ಇದು ರುಬ್ಕೊಂಡಿದ್ದು ಹಾಕಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಸೊ ನೋಡ್ರಿ ಸೈಡ್ ಹೆಂಗೆ ಬ್ರೌನ್ ಆಗ್ಯದ. ಅದು ಆಗಿದ್ಮೇಲೆ ಎಲ್ಲ ಕಟ್ ಮಾಡಿದ್ದಾವಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅದು ಹಾಕಿ ಫ್ರೈ ಮಾಡಬೇಕು. ಘಮ ಘಮ ಆಮೇಲೆ ಎಣ್ಣೆದಾಗೆ ಫ್ರೈ ಮಾಡಿದ್ದು. ಅರಿಶಿಣ ಒಂದು ಸ್ವಲ್ಪ, ಸೊ ಇದು ಸ್ವಲ್ಪ ಕುದಿಸ್ಕೋಬೇಕು ನೋಡ್ರಿ. ಕುಕ್ಕರ್ ಸಿಟಿ 80% ಅಷ್ಟೇ ಅದಕ್ಕೆ. ಮತ್ತು ಇಲ್ಲಿ ಭೀ ನಾವು ಇದು ಬಗಾರ ಹಾಕಿರ್ತೀವಲ್ಲ, ಸೊ ಇಲ್ಲಿ ಭೀ ಅದು ಕುದಿಲಕ್ಕೆ ಬಿಡಬೇಕು. ಸೊ ಅದಕ್ಕಂತ ಅಲ್ಲಿ ಒಂದು 70-80% ಕುದಿಸ್ಕೊಂಡು ಆಮೇಲೆ ಇಲ್ಲಿ ಬಗಾರ ಟೈಮಿಗೆ ಕುದಿಸ್ಕೋಬೇಕು ಚಲೋ. ಮತ್ತು ಸೊ ಇದು ಪಲ್ಯ ರೊಟ್ಟಿ ಸಂಗಟ ಮತ್ತು ಮೊಸರು, ರೊಟ್ಟಿ ಮೊಸರು ಶೇಂಗಾದ ಹಿಂಡಿ ಸಂಗಟ ಚಲೋ ಟೇಸ್ಟ್ ಕೊಡ್ತದ. ಹಾಗೆ ಹೆಲ್ದಿ ಭೀ ನೋಡ್ರಿ. ಇದು ಎಲ್ಲ ಇಂಥವೆಲ್ಲ ಕಾಳು ಪಲ್ಯ ತಿನ್ನಬೇಕು, ಹೆಲ್ದಿ ಚಲೋ. ಹೌದಲ್ಲಮ್ಮ, ಹೆಲ್ದಿ ಬಿಟ್ಟ. ಸೊ ಮುಚ್ಚಿಡ್ರಿ ಒಂದು 5-10 ನಿಮಿಷ ಕುದಿತಾನ. ಇಲ್ಲಿ ಇದು ಪ್ಯಾನ್ ಎದಕ್ಕೆ ಇಟ್ರ ಅಂತಂದ್ರೆ ನಾವು ಮಮ್ಮಿ ಇಲ್ಲಿ ಪಲ್ಯ, ಇನ್ನೊಂದು ಪಲ್ಯ ಅದು ಮೆಂತಿ ಪಲ್ಯ ಬಗಾರ್ಮ ಹಾಕ್ಲತ್ತಾರ ಇಲ್ಲಿ. ಸೊ ಅದೊಂದು ಸ್ವಲ್ಪ ಅದ ಸೊಪ್ಪದ ಮೆಂತಿ ಪಲ್ಯ, ಅದಕ್ಕಂತ ಅದು ಬಗಾರ ಹಾಕಸಲಕ್ಕಂತ ಇದೊಂದು ಮಾಡತ್ತಾರ. ಅಮ್ಮ ಹಾಲು ಕುದಿಲತ್ತ ನೋಡಿ. ಎಣ್ಣೆ ಕೈದಿದಾದ್ಮೇಲೆ ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಅಮ್ಮ 2 ದಿನ छुट्टी ನಮ್ದು. ಹೆಂಗೆ ಅನ್ಸತ್ತದ ನಾವು ಮನೆಗಿರೋದು ನೋಡಿ. ಚೆನ್ನಾಗಿ ಅನಿಸ್ಬೋದು. ಸ್ಯಾಟರ್ಡೇ ಸಂಡೇ. ಸೊ ನಮಗೆ 4th ಸ್ಯಾಟರ್ಡೇಗೆ छुट्टी ಇರ್ತದೆ ನೋಡ್ರಿ. 2nd ಸ್ಯಾಟರ್ಡೇ ಹಾಫ್ ಡೇ ಇರ್ತದೆ ಸ್ಕೂಲ್. 4th ಸ್ಯಾಟರ್ಡೇಗೆ छुट्टी ಇರ್ತದೆ. ಅದಕ್ಕೆ ಸ್ಯಾಟರ್ಡೇ ಶನಿವಾರ ಅದಲ್ಲ छुट्टीನೇ, ಮನೆಗೆ ಇದ್ದೀವಿ ನಾವು. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಚಲೋ ಟೈಮ್ ಪಾಸ್ ಭೀ ಅಲ್ಲತ್ತಿರ್ಬೇಕಲ್ಲ ಮಮ್ಮಿ. ಮತ್ತು ಪಪ್ಪಡ್ ಮಾಡ್ಕೊಂಡು ಬಿಟ್ಟ. ಪಪ್ಪಡ್ ಮಾಡಿದೆ. ಮತ್ತು ಇದು
ಸಂಡಿಗೆ ಸಂಡಿಗೆ ಮಾಡಿದೆ. ಸಂಡಿಗೆ ಪಪ್ಪಡ. ಹಾಕು. ಸೊ ನಾವು ಮನ್ಯಾಗ ಇದ್ದರೆ ನಮ್ಮ ಮಮ್ಮಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಅಂತ ನೋಡ್ರಿ. ಸೊ ನಮಗೆ ಭೀ ಎಲ್ಲಿ ದಿನ ಸ್ಕೂಲಿಗೆ ಹೋಗ್ತೀವಿ, ಇಂಥ ಟೈಮಿಗೆ ಅಷ್ಟೇ ನಮಗೆ ಟೈಮ್ ಸಿಗ್ತದೆ ನೋಡ್ರಿ ಸ್ಪೆಂಡ್ ಮಾಡಕ್ಕೆ. ಏನಾರ ಚುಟ್ಟಿ ಇದ್ದಾಗ ಇಲ್ಲ ಸಂಡೇ ಇಲ್ಲಾಂದ್ರೆ ಎಲ್ಲಿ ವೀಕ್ಲಿ ಆಫ್ ಇರಲ್ಲ, ಏನಿಲ್ಲ, ಸ್ಕೂಲಿಗೆ ಅದು ಹೋಗ್ತಾ ಇರ್ತೀವಿ. ಸೊ ಅದಕ್ಕಿಂತ ಚಲೋ ನಾವು ಮನೆಗಿಂತ ಹೆಚ್ಚಿಗೆ ಅಂತ ಸ್ಕೂಲ್ದಾಗೆ ನಮಗೆ ಮನಸ್ಸು ಬರ್ತದ ಹುಡುಗರ ಸಂಗಟ. ನನಗರೆ ಸ್ಕೂಲ್ದಾಗೆ ಇಂಟ್ರೆಸ್ಟ್ ಬರ್ತದಪ್ಪ ಮನೆಗಿಂತ ಹೆಚ್ಚಿಗೆ. ಮನ್ಯಾಗ ಬೇಸರ ಆ ನಿದ್ದೆ ಸಲಗ ಅಟ್ಟೆ ಚುಟ್ಟಿ ಕೇಳ್ದಂಗೆ ನಾರೇ. ಆ ನಿದ್ದೆ ಒಂದು ಇರಲಿಲ್ಲ ಅಂದ್ರೆ ಚುಟ್ಟಿ ಬೇಕೇ ಆಗಿಲ್ಲ ನನಗೆ. ಸೊ ಮನೆಗಿದ್ವಿ ಬೇಸರ ಅದಲ್ಲ, ಏನು ಮಾಡ್ಬೇಕು ಮನೆಗಿದ್ವಿ. ಮನುಷ್ಯ ಯಾವಾಗ ಭೀ ಬ್ಯುಸಿ ಇರ್ಬೇಕು ನೋಡ್ರಿ, ಫ್ರೀ ಇರಬಾರ್ದು ಫಾಲ್ತು. ಟೆನ್ಷನ್ ಭೀ ಇರಲ್ಲ, ನಮ್ಮ ಕೆಲಸದಾಗ ನಾವು ಬ್ಯುಸಿ ಇರ್ತೀವಿ. ಎಲ್ಲ ಕಡೆನೇ ಫಾಯ್ದಾ ಇರ್ತದೆ ನಾವು ಬ್ಯುಸಿ ಇರೋದ್ರಿಂದ. ಒಂದು ಕೆಲಸ ಒಂದು ಜಾಬ್ ಇರೋದ್ರಿಂದ ಭಾಳ ಯೂಸ್ಫುಲ್. ಅದ್ರೊಳಗೆ ಎಸ್ಪೆಷಲಿ ಈಗಿನ ಇದ್ರದಾಗ ಜನ್ರೇಷನ್ದಾಗ ಹುಡುಗಿಯರು ಓದಬೇಕು, ಎಷ್ಟು ಓದುತ್ತಾರ ಅಷ್ಟು ಚಲೋ, ಹಂಗೆ ಜಾಬ್ ಭೀ ಮಾಡಬೇಕು. ಸೊ ಓದೋದಕ್ಕೆ ಅಷ್ಟು ಓದೋದಕ್ಕೆ ಬೇಲ ಜಾಬ್ ಮಾಡಬೇಕು. ಇಲ್ಲ ಮತ್ತು ಬರೀ ಓದ್ದೇನ ಅಷ್ಟೆಲ್ಲ ಓದಬೇಕು, ಡಿಗ್ರಿ ತೊಗೋಬೇಕು, ಸುಮ್ಮನೆ ಕೂಡ್ಬೇಕಂದ್ರೆ ಯೂಸ್ಲೆಸ್ ಅಂತೀನಿ ನಾರೇ. ಸೊ ಹಂಗೆ ನಾವು ಓದಿದಕ್ಕೆ ಅದು ಜಾಬ್ ಭೀ ಇರ್ಬೇಕು, ಹಂಗೆ ಇರಬೇಕು. ಹಂಗೆ ಅದಕ್ಕಿಂತ ಹೆಚ್ಚಿಗೆ ನಮ್ದು ಅನ್ಕೆಸಿಂದ ಒಂದು ಏನಂತಾರೆ ಫ್ರೀಡಮ್ ಇರ್ತದ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಇಲ್ಲಾಂದ್ರೆ ಎಲ್ಲಾನು ತಂದೆ ತಾಯಿ ಮೇಲೆ ಇದು ಇರ್ಬೇಕು, ಡಿಪೆಂಡೆಂಟ್. ಆಮೇಲೆ ಗಂಡನ ಮೇಲೆ ಮದಿ ಆದ್ಮೇಲೆ ಜಲ್ದಿ ಮದಿ ಮಾಡ್ಕೊಂಡು ಓದ್ತದ. ಹೋದ್ಮೇಲೆ ಗಂಡನ ಮೇಲೆ ಡಿಪೆಂಡ್ ಇರ್ಬೇಕಲ್ಲ. ಎಲ್ಲ ನಾವು ಗಂಡ ಅಂತಾರ ಎಲ್ಲಾನು ಕೇಳಬೇಕು, ಎಲ್ಲ ಅದು ಕೊಡು ಇದು ಕೊಡು ಅಂತ ಗಂಡ ಕೇಳಬೇಕು. ಅದು ಬಿ ಅದ ಮತ್ತೆ ಅಂಥವು ನಮಗೆ ಆಗಲ್ಲಪ್ಪ. ಅದಕ್ಕಂತಿಲ್ರಿ ನಾವು ನಂಬುದು ನೋಡಿಲ್ಲ ನೋಡ್ರಿ, ನಮ್ಮ ಮನಿ ನೋಡಿಲ್ಲ, ನಮಗೆ ಏನು ಮನಿ ಸ್ವಂತ ಮನಿ ಇಲ್ಲ, ಏನಿಲ್ಲ. ಅದೊಂದು ಅದ ನೋಡ್ರಿ ನಮ್ಮ ಮನ್ಯಾಗ ಎಲ್ಲರೂ ಇದು ಅಂದ ನಮ್ಮ ಮಮ್ಮಿಗೆ ಅವಾಗ ಫೀಲ್ ಆಗ್ತದ. ಏನಂತಾರ ಅದೇ ಎಲ್ಲರೂ ರಿಲೇಟಿವ್ಸ್ ಬಂದೋರ ಅಲ್ಲಿ ಯಾರೇ ಆಗಲಿ ಮನಿ ಮಾಡ್ಕೋಬೇಕಿತ್ತು, ಮನಿ ಅಂತ ಹೇಳ್ತಾರ. ಬಟ್ ನಮ್ಮ ಮಮ್ಮಿ ಪಪ್ಪಾಗ ಅದು ಏನಿಲ್ಲ, ಮನಿಯಿಂದ ಆಮೇಲೆ ಯಾವಾಗ ಭೀ ಇದು ಮಾಡ್ಬೋದು. ಮೊದಲು ಮಕ್ಕಳಿಂದ ಭವಿಷ್ಯ ಮುಖ್ಯ ಅದ, ಅದಕ್ಕೆ ಎಜುಕೇಷನ್ ಕೊಡ್ಬೇಕಂತ ಕೇಸಿ ನಮಗೆ ಇಷ್ಟೊಂದು ಎಜುಕೇಷನ್ ಕೊಟ್ಟಾರ. ಅದಕ್ಕಂತೆ ನಾವು ಈ ಪೊಸಿಷನ್ದಾಗ ಇದ್ದೀವಿ. ಒಂದು ಸಲ ನಮ್ಮ ಮಮ್ಮಿಗೆ ಹೇಳ್ತಾ ಇರ್ತಾರ, ಸುಮ್ಮನೆ ಮಕ್ಕಳಿಗೆ ಇಷ್ಟು ಓದಿಸಿದಿ ಮನಿಯರೇ ಇರ್ತಿತ್ತು ಹಂಗೆ ಹಿಂಗೆ ಅನ್ಕೇಸಿನೇ ಹೇಳ್ತಾರ. ಈಗ ಮಧ್ಯಾಹ್ನ ಬೆಳಗ್ಗೆ ಹಾಕಿದ್ದೇವಲ್ರಿ ಪಪ್ಪಡ ಅದು, ಈಗ ಉಲ್ಟಾ ತಿರುಗಿಸಿ ಹಾಕಿವಿ ಫ್ಯಾನ್ಗಳಿಗೆ. ಇಲ್ಲೇ ಎಷ್ಟು ಚಲೋ ಇದಾಗ್ಯಾವ. ಸೊ ಒಂದು ಸೈಡ್ ಚಲೋ ಫುಲ್ ಇದಾಗಿತ್ತು, ಡ್ರೈ ಆಗಿತ್ತು, ಒಣಗಿವು. ಈಗ ಅದಕ್ಕೆ ಪಲ್ಟಾಸ್ ಕೇಸಿನ ಹಾಕಿವಿ ಹಿಂಗೆ. ಇದು ನಾಳೆಗೆ ಬಿಸಿಲು ಚಲೋ ಕಡಕ್ ಬಿಸಿಲು ಬರ್ತದಲ್ಲ, ಬೆಳಗ್ಗೆ ನಮ್ಮ ಪಪ್ಪ ಹಾಕ್ತಾರೆ ಇದು. ಸೊ ಅವ್ರು ಜಲ್ದಿ ಹೇಳ್ತಾರಲ್ಲ ಅವಾಗ ಹಾಕ್ಬಿಡ್ತಾರೆ ನೋಡ್ರಿ ಗಾಯ್, ಚಲೋ ಕಾಣತ್ತಿಲ್ಲ. ಸೊ ಇನ್ನೊಂದು ಆರೆಂಜ್ ಕಲರ್ ಭೀ ಹಾಕ್ಲತ್ತಿರು ನಮ್ಮ ಮಮ್ಮಿ. ಮತ್ತು ನಾನೇ ಅಂದೆ ಅದು ನಾಳೆ ಹಾಕತ್ತೆ ಬಿಡವ ಅಂತಂದೆ. ಕಲರ್ ಹಾಕ್ಲತ್ತಿರು. ಇದು ಗ್ರೀನ್ ಕಲರ್, ಒಂದು ವೈಟ್, ಗ್ರೀನ್ ಮತ್ತು ಆರೆಂಜ್. ಮಮ್ಮಿ ಎಲ್ಲ ಹಾಕ್ಯಾರ ನೋಡ್ರಿ ಇವತ್ತು ಸ್ವಲ್ಪ ಇನ್ನೂ ಮಸ್ತ್ ಮನಾ ಟೈಮ್ ಅದ. ಬ್ಯಾಸ್ಗೆ ಇನ್ನ ಈಗರೆ ಸ್ಟಾರ್ಟಿಂಗ್ ಅದ. ಇಲ್ಲ ಪಪ್ಪ ಬ್ಯಾಗ್ ಅಂತ ಬಿಟ್ಟಲ್ಲ, ಎಲ್ಲ ಜಾಗ ಇರಲ್ಲ. ಅದಕ್ಕೆ ಸುಮ್ಮನೆ ಮಾಡ್ಬೇಡ, ಅವೇ ರೊಕ್ಕ ಕೊಟ್ಟು ತಂದ್ರೆ ಆಯ್ತು. ಸುಮ್ಮನೆ ಎಲ್ಲ ಹೈರಾಣ ಆತಿ, ಗ್ಯಾಸ್ ವೇಸ್ಟು. ಆಮೇಲೆ ಒಣಗಲ್ಲ ಹಿಂಗೆ ನೋಡು, ಮನೆಗೆಲ್ಲ ಬೆಳಗನ ಫ್ಯಾನ್ ಇಟ್ಟಿಗೆ ಇಡಬೇಕು, ಜಾಗ ಇಲ್ರಿ ನಮ್ಗೆ ಒಣಗಾಕ ಸಲುವಾಗಿ. ಅದು ಅದ ಪ್ರಾಬ್ಲಮ್. ಹಂಗಂತೇಳಿ ಏನಂತಾರಿ ನಮ್ಮ ಮನೆಯವ್ರು ಏನು ಭೀ ಬೇಡ, ಸುಮ್ಮನೆ ಮಾಡ್ಲಾಕ್ ಹೋಗ್ಬೇಡ ಅಂತಾರೆ. ಸುಮ್ಮನೆ ಹೈರಾಣ ಆತಿ, ಆಮೇಲೆ ಒಣಗಾಕ್ಲಿಕ್ಕೆ ಜಾಗನೂ ಇಲ್ಲ. ಈಗ ನೋಡಿ ಬೆಳ್ಳಗನ ಇಡ್ಬೇಕು ನೋಡ್ರಿ ಇವಾಗೆಲ್ಲ. ಘಮ ಘಮ ಆತು ಮೆಂತಿ ಪಲ್ಯ. ಸೊ ಮಮ್ಮಿ ಅಷ್ಟೇ ಬರೀ ಇದು ಮೆಂತಿ ಅಷ್ಟೇ ಇದು ತಾಳ್ಸಾರ ನೋಡ್ರಿ, ಬ್ಯಾಳಿ ಅದು ಏನು ಭೀ ಹಾಕಿಲ್ಲ. ಯಾವಾಗ ಭೀ ಮಾಡ್ತಾರೆ ಅದು, ಬಟ್ ಇದು ಕಮ್ಮಿ ರೇರ್ ನಮ್ಮ ಮಮ್ಮಿ ಮಾಡೋದು ಹಿಂಗೆ ಪಲ್ಯ. ಇದು ನನಗೆ ಇಷ್ಟ, ಇದು ಇಷ್ಟೇ. ಅವು ಬ್ಯಾಳಿ ಅದೆಲ್ಲ ಹಾಕಿ ಮಾಡ್ತಾರಲ್ಲ, ನಂಗೆ ಅದಷ್ಟು ಇಷ್ಟ ಇಲ್ಲ. ಅದಕ್ಕಂತ ಹಿಂಗೆ ಮಾಡೋದು. ಇನ್ನೊಂದು ಕಾಳು ಪಲ್ಯ. ಸೊ ಇದು ಗರಂ ಗರಂ ರೊಟ್ಟಿ ಇಲ್ಲ ಕಟ್ಟಿ ರೊಟ್ಟಿದಾಗ ಭೀ ಮಸ್ತ್ ಟೇಸ್ಟ್ ಕೊಡ್ತದ. ಮೊಸರು ಶೇಂಗಾ ಹಿಂಡಿ ಹಾಕೊಂಡು ತಿಂದ್ರೆ ಏನು ಕೇಳ್ತೀರಿ. ಸೊ ಆಯ್ತು ನೋಡ್ರಿ ಪಲ್ಯ. ನಮ್ಮ ಮಮ್ಮಿ ಗ್ಯಾಸ್ ಆಫ್ ಮಾಡಿದ್ರು. ಸೊ ನಮ್ಮ ಮಮ್ಮಿ ಮಾಡಿದ್ದು 2 ಪಲ್ಯ ಹೋಪ್ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಟ್ರೈ ಮಾಡಿರಿ, ನಿಮ್ಮ ಮನೆಗೆ ಭೀ ಮಾಡ್ತಿರ್ಬೇಕು. ಹಿಂಗೆ ಇಂಥವೆಲ್ಲ ಕಾಳು ಪಲ್ಯ ಅವೆಲ್ಲ ತಿನ್ಬೇಕು, ಹೆಲ್ತಿಗೆ ಚಲೋ ಅಂತ ಹೇಳ್ತಾರೆ. ಏನು ಚಲೋನೇ. ಸೊ ತಿನ್ನಬೇಕು. ಇದು ಕಾಳು ಪಲ್ಯ ನಮ್ಮ ಮನೆ ಹೆಚ್ಚಿಗೆ ಮಾಡೋದು ನಾವು. ಇದು ಮತ್ತು ಬ್ಯಾಳಿಗೂ ತೊಗರಿ ಬೇಳೆ ಇರ್ತಲ್ಲ ಅದ್ರದ್ದೊಂದು ನಮ್ಮ ಮಮ್ಮಿ ಮಸ್ತ್ ಮಾಡ್ತಾರೆ. ಅದು ಮತ್ತು ಇನ್ನೊಂದು ಉಸಳಿ ಪಲ್ಯ ಅಂತ ಹೇಳ್ತೀವಲ್ಲ, ಎಲ್ಲ ಮಿಕ್ಸ್ ಮಾಡ್ಕೇಸಿನ ಎಲ್ಲ ಕಾಳು ಮಿಕ್ಸ್ಗಳೇ ಇರ್ತಾವಲ್ಲ ಅದ್ರಾಗ ಇದು. ಸೊ ಇದೆಲ್ಲ ಪಲ್ಯ ರೊಟ್ಟಿ ಆಗಲಿ, ರೊಟ್ಟಿ ಜೊತೆಗೆ ಚಪಾತಿಗಿನ್ನ ಹೆಚ್ಚಿಗೆ ರೊಟ್ಟಿ ಸಂಗಟೆ ಟೇಸ್ಟ್ ಇರ್ತದೆ. ಅದಕ್ಕೆ ಅದು ಭೀ ಬ್ಯಾಳಿ ಭೀ
ಹೆಲ್ದಿ ಇರ್ತದೆ, ಈ ಕಡೆ ರೊಟ್ಟಿ ಭೀ ಹೆಲ್ದಿ, ಮತ್ತು ಮೊಸರು ಶೇಂಗಾದ ಹಿಂಡಿ ಹಾಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಉತ್ತರ ಕರ್ನಾಟಕ ಟೇಸ್ಟೇ ಇರ್ತದೆ ನೋಡ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್. ಸೊ ಹಂಗೆ ಯಾರೆಲ್ಲ ನೋಡ್ಲತ್ತೀರಿ ನಂದು ಇದು ವಿಡಿಯೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಲೈಕ್ಸ್ ವ್ಯೂಸ್ ಎಲ್ಲ ಯಾಕೋ ಕಮ್ಮಿ ಆಗ್ಲತ್ತಾವ, ಅದಕ್ಕಂತ ಮಮ್ಮಿ ಭಾಳ ಅಂದ್ರೆ ಭಾಳ ಅಪ್ಸೆಟ್ ಆಗ್ಯಾರ, ಡಿಸಪಾಯಿಂಟ್ ಆಗ್ಯಾರ. ಸೊ ಅದಕ್ಕೆ ಹೇಳ್ತಾ ಇರ್ತಾರೆ ಅವ್ರು ಮಾಡಲ್ಲ, ನಾವು ಹೋಗಿ ನೀನೇ ಮಾಡು ಏನಾರೇ ಮಾಡು ಅಂತ ಹೇಳ್ತಾ ಇರ್ತಾರೆ ವಿಡಿಯೋ, ಅದಕ್ಕಂತ. ಸೊ ಈಗ ಒಂದು ಸ್ವಲ್ಪ ಅವ್ರಿಗೆ ಸಂಜಾಸಿ ಮಾಡಿ ಕರ್ಕೊಂಡು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಗ್ಗೆ ಭೀ ಹಾಗೆ ಪಪ್ಪಡಿನ ಭೀ ಮಾಡಲಾಗಿರೋರು, ಮತ್ತು ನಾನೇ ಅದಕ್ಕಂದ್ಕೆಸೆ ನಾ ಹೇಳತನ ಆಲ್ರೆಡಿ ಹಾಕ್ಯಾರವರು. ಸೊ ನಿನ್ನೆ ರಾತ್ರಿಗೆ ಹೇಳಿದ್ದೆ ಮಮ್ಮಿನಿಂದರೆ ನಾ ಹೇಳತನ ಹಾಕಬೇಡ ನೀ ಪಪ್ಪಡ ಅಂತಂದಿದ್ದೆ, ಬಟ್ ಅವ್ರು ಕೇಳಿಲ್ಲ. ಯಾಕಂದ್ರೆ ವಿಡಿಯೋಸ್ ವ್ಯೂಸು ಸ್ಟಾರ್ಟಿಂಗ್ ಚಲೋ ಆಗ್ಲತ್ತಿವು, ಲಾಸ್ಟ್ ವೀಕ್ ತನಕ ಎಲ್ಲ ಚಲೋ ಆಗ್ಲತ್ತಿತ್ತು, ಬಟ್ ಈಗ ಒಂದು ಸ್ವಲ್ಪ ಮತ್ತು ವ್ಯೂಸ್ ಅದೆಲ್ಲ ಕಮ್ಮಿ ಆಗ್ಲತ್ತವ, ಅದಕ್ಕಂತ ಅವ್ರು ಒಂದು ಸ್ವಲ್ಪ ಡಿಸಪಾಯಿಂಟ್ ಮತ್ತು ಸ್ಯಾಡ್ ಆಗ್ಯಾರ. ಸೊ ಅದಕ್ಕಂತ ಹಂಗೆ ಮಾಡಬೇಡ್ರಿ, ಯಾರೆಲ್ಲ ವೀಡಿಯೋಸ್ ಸ್ಟಾರ್ಟಿಂಗ್ಲಿಂದ ನೋಡ್ಕೊತಾ ಹೊಂಟ್ರಿ ಹಿಂಗೆ ನೋಡ್ರಿ, ಸ್ಟಾರ್ಟಿಂಗ್ಲಿಂದ ಫುಲ್ ಲಾಸ್ಟ್ ತನಕ ನೋಡ್ರಿ ವೀಡಿಯೋಸ್. ಹಾಗೆ ನಿಮಗೆ ಕಂಟೆಂಟ್ ಕಂಟೆಂಟ್ ಬೇಕು, ಕುಕ್ಕಿಂಗ್ ಬೇಕು, ಏನು ಡೈಲಿ ವ್ಲಾಗ್ಸ್ ಬೇಕು, ಏನು ಬೇಕು ಅಂತ ಕೇಸಿಂದ ಅದು ಕಂಟೆಂಟ್ ಹೇಳ್ರಿ, ಕಮೆಂಟ್ ಹಾಕ್ರಿ. ಹಾಗೆ ಯಾವುದಾದ್ರೂ ರೆಸಿಪೀಸ್ ಟ್ರೈ ಮಾಡ್ಬೇಕಂದ್ರೆ ಅದು ಭೀ ಕಮೆಂಟ್ದಾಗ ಇದು ಕಮೆಂಟ್ ಮಾಡಿರಿ. ಸೊ ಲಾಸ್ಟ್ ವೀಡಿಯೋಸ್ದಾಗ ಭೀ ಯಾರೆಲ್ಲ ಕಮೆಂಟ್ ಹಾಕಿದ್ರು ಇದು ರೆಸಿಪಿ ಟ್ರೈ ಮಾಡ್ರಂತ, ಅದು ಭೀ ಹಾಕಿನಿ ನಾ. ಸೊ ಸಬ್ಸ್ಕ್ರೈಬರ್ಸ್ ಡಿಮ್ಯಾಂಡ್ ಮಾಡಿದ್ರು, ರಿಕ್ವೆಸ್ಟ್ ಭೀ ಮಾಡ್ಕೊಂಡಿದ್ರು, ಸೊ ನಾ ಅದು ವೀಡಿಯೋಸ್ ಭೀ ಮಾಡೀನಂತ. ಸೊ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು, ರೆಸಿಪಿ ಬೇಕು ಅಂತಂದ್ರೆ ಅದು ಹೇಳ್ರಿ, ಅದು ಕಂಟೆಂಟ್ ಮೇಲೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಂತ. ಸೊ ಹಂಗೆ ಒಂದು ನಡು ಭೀ ಮಿನಿ ವ್ಲಾಗ್ಸ್ ಮಾಡತ್ತಿದ್ದೆ, ಅದು ಭೀ ಬೇಕಂತಂದ್ರೆ ಹೇಳ್ರಿ, ನಾ ಶಾರ್ಟ್ಸ್ ಅದು ಭೀ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬೆಳಗ್ಗೆ ಒಂದು ಹಾಕಿದ್ದೆ, ಬಟ್ ಅದಕ್ಕೆ ಭೀ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ವ್ಯೂಸ್. ಸೊ ಹೀಗೆ ಕೋಆಪ್ರೇಟಿವ್ ಮಾಡಿರಿ, ಸ್ಟಾರ್ಟಿಂಗ್ ನೋಡಿರಿ, ಎಲ್ಲ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಯಾರೆಲ್ಲ ಹೊಸಬರು ನೋಡತ್ತೀರಿ ಇದು ವೀಡಿಯೋಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವೀಡಿಯೋಸ್ ಎಲ್ಲ ನೋಡಿರಿ. ನಿಮ್ಮ ವೀಡಿಯೋಸ್ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ, ಇಷ್ಟ ಆಗ್ಯಾವ ಇಷ್ಟ ಆಗ್ತದೆ ಅಂತ ಕೇಸಿನ ನಾವು ಲೈಕ್ ಮಾಡಿ ಇದು ವೀಡಿಯೋಸ್ ಮಾಡ್ಲತ್ತೀವಿ. ಎಲ್ಲ ಚೇಂಜಸ್ ಭೀ ಆಗ್ಯದ ಸ್ಟಾರ್ಟಿಂಗ್ಲಿಂತ ಮತ್ತು ಈಗ್ಲಿಂತ ಭಾಳ ಅಂದ್ರೆ ಭಾಳ ಚೇಂಜಸ್ ಆಗ್ಯಾವ ನಮ್ಮ ವೀಡಿಯೋಸ್ದಾಗ, ಹಾಗೆ ವ್ಲಾಗ್ಸ್ ಮಾಡೋದ್ರಾಗ. ಸೊ ಅದಕ್ಕಂತ ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ, ಎಷ್ಟು ವ್ಯೂಸ್ ಲೈಕ್ಸ್ ಅಥವಾ ನಮಗೆ ಭೀ ಅಷ್ಟು ಇಂಟ್ರೆಸ್ಟ್ ಬರ್ತದೆ ವೀಡಿಯೋಸ್ ಮಾಡೋಕ್ಕಂತ. ಸೊ ಅದಕ್ಕಂತ ಹಿಂಗೆ ವೀಡಿಯೋಸ್ಗಳು ನೋಡಿರಿ, ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ. ಸೊ ಯಾವ್ದು ವೀಡಿಯೋಸ್ ಬೇಕು ನೆಕ್ಸ್ಟ್ ಅಂತ ಕೇಸಿಂದ ಯಾವ ರೆಸಿಪಿ ಟ್ರೈ ಮಾಡ್ಬೇಕಂತ ಕಮೆಂಟ್ದಾಗ ಹೇಳ್ರಿ, ಆ ರೆಸಿಪಿ ಟ್ರೈ ಮಾಡ್ತೀವಂತ. ಬೆಳಗ್ಗೆ ಹಿಡ್ದು ಸಂಜೆ ತನಕ ಟಯರ್ಡ್ ಆಗಿರ್ತೀನಿ, ಅಂದ್ರೂ ಭೀ ಒಂದೊಂದು ಸಲ ಏನು ಮಾಡ್ತೀವಿ ವೀಡಿಯೋಸ್ ಅದೆಲ್ಲ ಮಾಡ್ತೀನಿ, ಟಯರ್ಡ್ ಆದರೂ ಭೀ ಮಾಡ್ತೀನಿ. ಎದಕ್ಕಂತಂದ್ರೆ ಇಷ್ಟು ಸಬ್ಸ್ಕ್ರೈಬರ್ಸ್ ಅರ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ, ಇಷ್ಟ ಆಕೆಸಿಂದೇ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಲ್ಲ, ವೇಟ್ ಮಾಡ್ತಾ ಇರ್ತಾರೆ ಒಬ್ಬರೊಬ್ಬರು. ಸೊ ಅದಕ್ಕಂತ ನನಗೆ ಡಿಸಪಾಯಿಂಟ್ ಮಾಡ್ಲಿಕ್ಕೆ ಹಂಗೆ ಚಲೋ ಅನ್ಸಲ್ಲ. ನಮ್ಮೇ ಹೇಳ್ತಾ ಇರ್ತಾರೆ ಒಂದೊಂದು ಸಲ ನಾ ಮಾಡಲ್ಲ ಹಾಗೆಲ್ಲ, ಬಟ್ ಅವ್ರಿಗೆ ಅಷ್ಟು ಐಡಿಯಾ ಇರಲ್ಲ. ಸೊ ಈಗ ಒಬ್ಬರಿಬ್ಬರೇ ಅಟ್ಲೀಸ್ಟ್ ಒಬ್ಬರೇ ಇಷ್ಟು ಸಬ್ಸ್ಕ್ರೈಬರ್ ನನ್ನ ಬಲ್ಲಿ ಈಗ ಇನ್ನೊಂದು 10 ಅವ, ಇನ್ನೊಂದು 10 ಅದರಲ್ಲ 5,000 ಸಬ್ಸ್ಕ್ರೈಬರ್ಸ್ ಆ ಥರ, ಅದು 5,000 ಸಲಕ್ಕೆ ವೇಟ್ ಮಾಡತ್ತೀನಿ. ಸೊ ಮಾಡಿರಿ, ಜಲ್ದಿ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. 5,000 ಆಗ್ತದೆ, 5,000 ಫ್ಯಾಮಿಲಿ ಆಗ್ತವೆ, ಜಲ್ದಿ ರೀಚ್ ಆಗ್ತೀನಿ. ಸೊ ಇದಿಷ್ಟೆಲ್ಲ 4,000 5,000 ರೀಚ್ ಅಲ್ಲತ್ತಾರ, 490 ಏನೋ ಅದ, 490ದಾಗ ಅಟ್ಲೀಸ್ಟ್ ಒಬ್ಬರೇ ವೇಟ್ ಮಾಡ್ತಾ ಇರ್ತಾರಲ್ಲ ನಾವು ವೀಡಿಯೋ ಸಲಕ್ಕಂತ. ಸೊ ಅದಕ್ಕಂತ ನಾ ವಿಡಿಯೋ ಮಾಡ್ತೀನಿ, ಒಬ್ಬರ ಸಲಕ್ಕಂತಾರೆ ಹೆಲ್ಪ್ಫುಲ್ ಆಗಲಿ ಅಂತ. ಅದಕ್ಕಂತ ಎಲ್ಲ ಶಾರ್ಟ್ಸ್ ಹಾಕ್ತೀನಿ, ಮಿನಿ ಬ್ಲಾಗ್ಸ್ ಮಾಡ್ತೀನಿ, ಮತ್ತು ಮಿನಿ ಬ್ಲಾಗ್ಸ್ ಮಾಡ್ತೀನಿ, ಲಾಂಗ್ ವಿಡಿಯೋಸ್ ಮಾಡ್ತೀನಿ, ವ್ಲಾಗ್ಸ್. ಸೊ ಡೈಲಿ ವ್ಲಾಗ್ ಬೇಕಂತಂದ್ರೆ ಹೇಳ್ರಿ, ನಾ ಮಾಡ್ತೀನಂತ. ನನ್ನ ಸ್ಕೂಲಿಂದು ಭಾಳ ಇಂಟ್ರೆಸ್ಟಿಂಗ್ ಇರ್ತಾವೆ. ಹಾಗೆ ದಿನ ಅಟ್ಲೀಸ್ಟ್ ಒಂದು 2-3 ದಿನಕ್ಕರೆ ನಮ್ಮ ಸ್ಕೂಲ್ದಾಗ ಏನಾರೇ ಒಂದು ಇರ್ತದೆ, ಫಂಕ್ಷನ್ ಆಗಲಿ, ಒಂದು ಸಣ್ಣ ಪ್ರೋಗ್ರಾಮ್ ಆಗಲಿ, ಏನಾರೇ ಒಂದು ಇರ್ತದೆ. ಸೊ ನಾ ಅದ್ರ ಮೇಲೆ ಮಾಡ್ತೀನಂತ. ಆ್ಯಂಡ್ ನೀವು ಕೇಳಿಲ್ಲ ಅಂತಂದ್ರೆ ಭೀ ನಾವೇ ಒಂದೊಂದು ಸಲ ಏನಾರೇ ನಮ್ಮ ಸ್ಕೂಲ್ದಾಗ ಇತ್ತು ಎಲ್ಲ ನಾ ಮಾಡ್ತೀನಿ ಆ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿತ್ತಂದ್ರೆ ಅಟ್ಲೀಸ್ಟ್ ಅದರೇ ಹೇಳ್ರಿ, ಅದು ಭೀ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದ್ರೆ ಕುಕ್ಕಿಂಗಿಂದ ಭೀ ಹೇಳ್ರಿ, ಕುಕ್ಕಿಂಗ್ ಕಂಟೆಂಟ್ ಅದು ಭೀ ಮಾಡ್ತೀನಂತ. ನಾನು ನಿಮಗೆ ಯಾವ್ದು ವೀಡಿಯೋಸ್ ಬೇಕು, ಯಾವುದಿಲ್ಲ, ಯಾವ್ದು ರೆಸಿಪಿ ಮೇಲೆ ಬೇಕು ಹೇಳ್ರಿ, ನೆಕ್ಸ್ಟ್ ಕಮೆಂಟ್ ಮಾಡಿರಿ, ಅದ್ರದಾಗ ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಂತನ, ಇವನ್ ಶಾರ್ಟ್ಸ್ ಭೀ. ಸೊ ಆಯಿತು, ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಸೊ ಭಾಳ ಮಾತಾಡಿದೆ, ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಹೀಗೆ ವೀಡಿಯೋಸ್ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಯಾರೆಲ್ಲ ಸ್ಟಾರ್ಟಿಂಗ್ಲಿಂದ ನೋಡ್ಕೊತಾ ಹೊಂಟ್ರಿ ನನ್ನ ವೀಡಿಯೋಸ್, ಹಿಂಗೆ ವೀಡಿಯೋಸ್ ಎಲ್ಲ ನೋಡ್ಕೊತಾ ಬನ್ನಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್. ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಗುಡ್ ನೈಟ್, ಶುಭರಾತ್ರಿ.